ಇದ್ದೀನಿ. ಎರಡನೇದು, ಪ್ರತಿ ವರ್ಷ ಕ್ರಿಸ್ಮಸ್ ಹಬ್ಬ ಬರುತ್ತೆ. ಕ್ರಿಸ್ಮಸ್ಸು ಈಗ ಡಿಸೆಂಬರ್ 25ನೇ ತಾರೀಕು ಸರ್ಕಾರದಿಂದ ಅಧಿಕೃತವಾದಂಥ ರಜೆಯನ್ನು ಘೋಷಣೆ ಮಾಡಿದೆ, 25. ಆದರೆ ಪ್ರತಿಯೊಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ನಲ್ಲಿ 10 ದಿನ ರಜೆ ಕೊಡ್ತಾರೆ. ಪ್ರತಿಯೊಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಓದುವಂಥ ಮಕ್ಕಳು 99% ಹಿಂದೂಗಳಿರ್ತಾರೆ. ಅಲ್ಲಿಯ ಸಿಬ್ಬಂದಿ 99% ಹಿಂದೂಗಳಿದ್ದಾರೆ. ಶಿಕ್ಷಣ ಕಲಿಸುವಂತಹ ಶಿಕ್ಷಕ ವರ್ಗದವರು ಕೂಡ 99% ಹಿಂದೂಗಳಿರ್ತಾರೆ. ಈಗ 10 ದಿನ ರಜಾ ಯಾರು ಕೊಡ್ತಾ ಇದ್ದೀರಿ? ಯಾಕೆ ಕೊಡ್ತಾ ಇದ್ದೀರಿ? ಬ್ರಿಟಿಷರು ಹೋಗಿ 79 ವರ್ಷ ಆಯ್ತಲ್ಲ, ಇನ್ನೂ ಬ್ರಿಟಿಷರದ ಗುಲಾಮಗಿರಿಯ ಇದನ್ನು ಕ್ರಿಶ್ಚಿಯನ್ರದ್ದು ಇದನ್ನು ನಮ್ಮ ಹುಡುಗರ ಮೇಲೆ, ನಮ್ಮ ಶಿಕ್ಷಣದ ಮೇಲೆ ಹೇಳ್ತಾ ಇದ್ದಾರೆ. ಇದು ಸೊ ಇದು ನಾನು ಈಗಲೇ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ಆ 10 ದಿನ ಕೊಡುವಂಥ ರಜೆಯನ್ನು ರದ್ದು ಮಾಡಬೇಕು. ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ನಾವು ಇತ್ತೀಚೆಗೆ ಹೋರಾಟ ಮಾಡಿದ್ದೀವಿ. ಅಧಿಕೃತವಾದಂಥ ದಸರಾ ರಜೆ 10 ದಿನ ಕೊಡ್ತಾರೆ, 15 ದಿನ ಕೊಡ್ತಾರೆ. ಆವಾಗ ಇವರು ಕ್ರಿಶ್ಚಿಯನ್ ಸ್ಕೂಲ್ನವರೆಲ್ಲ ಸ್ಕೂಲ್ಗಳಿಟ್ಟು ಎಕ್ಸಾಮ್ ಇಟ್ಟು ನಮ್ಮ ಹುಡುಗರಿಗೆ ತೊಂದರೆ ಕೊಡ್ತಾರೆ. ಅಂದರೆ ನಮ್ಮ ಮಕ್ಕಳು ಯಾರೋ ಹಬ್ಬ ಆಚರಣೆ ಮಾಡಬಾರ್ದು, ದಸರಾ ಆಚರಣೆ ಮಾಡಬಾರ್ದು, ಉತ್ಸಾಹದಿಂದ ಇರಬಾರ್ದು ಅನ್ನುವಂಥದ್ದು ಆವಾಗ ಮಾಡ್ತಾರೆ. ಈಗ ದಸರಾ ಕ್ರಿಶ್ಚಿಯನ್ರ ತಮ್ಮ ಹಬ್ಬವನ್ನು ನಮ್ಮ ಹುಡುಗರ ಮೇಲೆ ಹೇರ್ತಾರೆ. ಸೊ ಇದು ನಾನು ಹೇಳೋದು, ಇದನ್ನು ಬಂದಾಗಬೇಕು. ರಜೆಯನ್ನು ಬಂದ್ ಮಾಡಿ 25ನೇ ತಾರೀಕು ಮಾತ್ರ ನಿಮ್ಮ ಕ್ರಿಸ್ಮಸ್ ಆಚರಣೆ ಮಾಡಿ, ಮತ್ತು ಇನ್ನು ಕ್ರಿಶ್ಚಿಯನ್ರು ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ದಿನ ಆಚರಣೆ ಮಾಡ್ಕೊಳ್ಳಿ. ಆದರೆ ಶಾಲೆಯನ್ನು ಬಂದ್ ಮಾಡಿದರೆ ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಈ ಹಾಸನ ಜಿಲ್ಲೆಯಲ್ಲಿ ಗೋವು ಹತ್ಯೆ, ಗೋಕಳ್ಳತನ, ಗೋಮಾಂಸ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಆಗ್ತಾ ಇರುವಂಥದ್ದು ನಮ್ಮ ಕಾರ್ಯಕರ್ತರ ಮೂಲಕ ಈಗಾಗಲೇ ಪೊಲೀಸರಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಆದರೂ ನಿರಂತರವಾಗಿ ಗೋ ಹತ್ಯೆ ಆಗ್ತಾ ಇದೆ. ಕಾನೂನಿದೆ, ಗೋ ಹತ್ಯಾ ನಿಷೇಧ ಕಾನೂನಿದೆ, ಕಾಯ್ದೆ ಇದೆ. ಸೊ ಕಾಯ್ದೆಗೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲದೆ, ಬೆಲೆ ಇಲ್ಲದೆ ಇವತ್ತು ನಿರಂತರವಾಗಿ ಓಪನ್ ಆಗಿ, ಬಹಿರಂಗವಾಗಿ ಇವತ್ತು ಗೋ ಹತ್ಯೆ ಆಗ್ತಾ ಇರುವಂಥದ್ದು ಈ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳಿಗೆ ಗಮನದಲ್ಲಿಲ್ವಾ? ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ನಾವೇನಾದರೂ ಹಿಡಿದ್ರೆ ಗಲಭೆ ಆಗತ್ತೆ, ಕೋಮು ಗಲಭೆ ಆಗತ್ತೆ, ನಮ್ಮ ಮೇಲೆ, ಹುಡುಗರ ಮೇಲೆ ಕೇಸ್ ಹಾಕ್ತಾರೆ, ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾರೆ. ಪೊಲೀಸರಿಗೆ ಕಣ್ಣಿಗೆ ಬೀಳಲ್ಲ, ಆದರೆ ನಮ್ಮ ಕಣ್ಣಿಗೆ ಬೀಳುತ್ತೆ. ನಮಗೆ ಗೊತ್ತಾಗ್ತಾ ಇದೆ ಎಲ್ಲೆಲ್ಲಿ ಗೋ ಹತ್ಯೆ ಆಗ್ತದೆ, ಎಲ್ಲೆಲ್ಲಿ ಗೋ ಸಪ್ಲೈ ಆಗುತ್ತೆ. 4-5 ಸಂತೆಗಳಲ್ಲಿ, ದನಗಳ ಸಂತೆಗಳಲ್ಲಿ ನಿರಂತರವಾಗಿ ಕಂಟೈನರ್ನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಇನ್ನು ಮುಂದಿನ ದಿನಗಳಲ್ಲಿ ನೀವು ಕಾಯ್ದೆ ಪ್ರಕಾರ, ನಾನು ಹೇಳೋದು ಪ್ರಮೋದ್ ಮುತಾಲಿಕ್ ಹೇಳಿದ್ದಾನೆ, ಶ್ರೀರಾಮ್ ಸೇನೆ ಸಂಘಟನೆ ಹೇಳಿದೆ, ಅಥವಾ ಹಿಂದೂ ಸಂಘಟನೆಗಳ ಒತ್ತಾಯ ಮಾಡ್ತಾ ಇದ್ದೇವೆ ಅಂತಲ್ಲ. ಕಾಯ್ದೆ ಇದೆ, ಕಾನೂನಿದೆ. ಏನು ಕಾನೂನಿಗೆ ಅದಕ್ಕೆ ಬೆಲೆ ಇಲ್ವಾ? ಒಂದು ಸರ್ಕಾರ ಕಾನೂನು ಮಾಡಿದಾಗ ಅದು ಪಾಲಿಸಬೇಕು ಅಂತನ್ನುವಂಥ ಜಿಲ್ಲಾಧಿಕಾರಿ, ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಅದರ ಸಂಬಂಧಪಟ್ಟ ಜವಾಬ್ದಾರಿ ಇಲ್ವಾ? ಯಾರು ನಾವು ಹಿಂದೂ ಕಾರ್ಯಕರ್ತರು ಮಾತ್ರ ನಮ್ದು ಜವಾಬ್ದಾರಿನಾ? ಸೊ ನಿಮ್ದು ಜವಾಬ್ದಾರಿ ಇದೆ. ನಿಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಹಾಲು ಕುಡಿತಾರೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಕೃಷಿ ಪ್ರಧಾನವಾದಂಥ ಈ ದೇಶದಲ್ಲಿ ಹಸು ಮತ್ತು ಹಸುವಿನ ವಂಶ ಅತ್ಯಂತ ಮಹತ್ವವನ್ನು ಸ್ಥಾನ ಪಡೆದಿದೆ. ಅದಕ್ಕೆ ಗೋಮಾತಾ ಅಂತ ಹೇಳ್ತೀವಿ ನಾವು, ತಾಯಿಯ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಸೊ ಅಂಥ ಗೋವನ್ನು ಕಾಯ್ದೆ ಇರುವಂಥ ಸಂದರ್ಭದಲ್ಲೂ ಕೂಡ ಇವತ್ತು ನಿರಂತರವಾಗಿ ಕತ್ತರಿಸ್ತಾ ಇದ್ದಾರೆ, ಕಳ್ಳತನ ಆಗ್ತಾ ಇದೆ. ಗೋಮಾಂಸ ಕೇರಳಕ್ಕೆ ಹೋಗ್ತಾ ಇದೆ. ಇಲ್ಲಿಂದ ಕೇರಳಕ್ಕೆ ಹೋಗ್ತಾ ಇರುವಂಥದ್ದು ದುದ್ದ, ಗಂಡಸಿ ಹ್ಯಾಂಡ್ ಪೋಸ್ಟ್, ಚನ್ನರಾಯಪಟ್ಟಣ, ಹಿರೇಸಾವಿ, ರಾಮನಾಥಪುರ, ಇಲ್ಲಿ ಎಲ್ಲ ಸ್ಥಾನಗಳಿಂದ ಕೇರಳಕ್ಕೆ ಸಪ್ಲೈ ಆಗ್ತಾ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳೋದು, ಸರ್ಕಾರ
ಪೊಲೀಸ್ ಇಲಾಖೆಯವರು ಜಿಲ್ಲಾಧಿಕಾರಿಗಳು ಗಮನ ಕೊಟ್ಟು ಅದನ್ನು ಹದ್ದು ಬಸ್ನಲ್ಲಿ ಇಡಲಿಲ್ಲ ಅಂತಂದರೆ ನಾವು ಅದನ್ನು ತಡಿಬೇಕಾಗತ್ತೆ. ಅವಾಗ ಗಲಾಟೆ ಆಯಿತು, ಗಲಭೆ ಆಯಿತು, ಅದಕ್ಕೆ ಜವಾಬ್ದಾರಿ ನಾವಲ್ಲ, ನೀವು ಜವಾಬ್ದಾರಿ ಆಗ್ತೀರಿ.